ಆತ್ಮೀಯ ವೀಕ್ಷಕ ಮಿತ್ರರೇ, ನಿಮಗೆ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಬಿಡದಿ ಟೌನ್ಶಿಪ್ಗಾಗಿ ಬಿಡದಿ ಭೂ ಸ್ವಾಧೀನ ಕಾಯ್ದೆಯ ವಿರುದ್ಧ ನಡೆಯುತ್ತಿರುವ ಹೋರಾಟದ ಒಂದು ಇಣುಕು ನೋಟ. ನಿಮಗೆ ಗೊತ್ತೇ, ಚನ್ನರಾಯಪಟ್ಟಣ ಚಳುವಳಿ ಹಾಗೂ ಬಿಡದಿ ಚಳುವಳಿ ಯಾಕೆ ವಿಭಿನ್ನವಾಗಿದೆ? ಬಿಡದಿ ಹಾಗೂ ಎತ್ತಿನಹೊಳೆ ಯೋಜನೆಯ ವಿರುದ್ಧ ನಡೆಯುತ್ತಿರುವ ಚಳುವಳಿಗಳ ಬಗ್ಗೆ ನಾವು ನೋಡುವುದಾದರೆ, ಎರಡು ರಿಪೋರ್ಟ್ಗಳು ಎರಡಕ್ಕೂ ಒಂದಕ್ಕೊಂದು ಹೋಲಿಕೆಯಾಗಿವೆ. ಯಾವುದೋ ಸ್ಪೆಷಲ್ ಯೂನಿವರ್ಸಿಟಿಯಲ್ಲಿ ಮುಗಿಸಿ ಬಂದ ಸ್ಪೆಷಲ್ ಏಜೆಂಟರುಗಳು ನೀಡಿರುವ ರಿಪೋರ್ಟ್ಗಳು ಒಂದೇ ಆಗಿವೆ ಎಂದು ಕಾಣುತ್ತಿದೆ. ಅಲ್ಲಿ ಬೇಸಿಗೆಯಲ್ಲಿ ಹರಿಯುತ್ತಿರುವ ಹೇರಳವಾದ ನೀರು, ಇಲ್ಲಿ ಬಂಜರು ಭೂಮಿ. ಏನಿದು ನಮ್ಮ ರಾಜ್ಯ? ಏನಾಗುತ್ತಿದೆ ನಮ್ಮ ಕರ್ನಾಟಕದಲ್ಲಿ? ನಾವು ಇಲ್ಲಿ ಯಾವುದೇ ರಾಜಕೀಯ ಪ್ರಚಾರವಾಗಲಿ ರಾಜಕೀಯ ನಿಲುವನ್ನು ಹೊಂದಿಲ್ಲ. ನಮ್ಮ ದೇಶದ ರೈತರಿಗೆ ಹಾಗೂ ಸೈನಿಕರಿಗೆ ಯಾವ ಒಂದು ಸಮಸ್ಯೆ ಆಗಬಾರದು ಎನ್ನುವ ಉದ್ದೇಶದಿಂದ ಜನರಿಗೆ ಕೆಲವೊಂದು ಮಾಹಿತಿಗಳ ಬಗ್ಗೆ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಅಷ್ಟೇ. ಯಾರ ನಿಲುವನ್ನು ನಾವು ಪ್ರಶ್ನೆ ಮಾಡುವಷ್ಟು ಪ್ರಬಲರೂ ಅಲ್ಲ, ಹಾಗೂ ನಾವು ಯಾವುದೇ TRPಗಾಗಿ ಈ ವಿಡಿಯೋವನ್ನು ಮಾಡುತ್ತಿಲ್ಲ ಎನ್ನುವ ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತಾ ಈ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡುವವರು ಮಾತ್ರ ಈ ವಿಡಿಯೋವನ್ನು ಮುಂದುವರಿಸಿ. ಇಲ್ಲವಾದಿದ್ದರೆ ನಮ್ಮ ರೈತರ ಹಾಗೂ ಸೈನಿಕರ ಕಷ್ಟವು ನಿಮಗೆ ಅರ್ಥವಾಗುವುದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರು ತಮ್ಮ 1700 ಎಕರೆ ಕೃಷಿ ಭೂಮಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಡೆಸಿದ ಹೋರಾಟಕ್ಕೂ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಮಂಗಲ ಹಾಗೂ ಕಂಚುಗರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಗ್ರಾಮಗಳ ರೈತರು ಸುಮಾರು 9640 ಎಕರೆ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ನಡೆಸುತ್ತಿರುವ ಹೋರಾಟಕ್ಕೂ ಕೆಲವು ಸೌಮ್ಯತೆಗಳಿವೆ, ವೈರಾಧ್ಯಗಳೂ ಇವೆ. ನಾವು ಯಾವುದೇ ಹೋರಾಟಕ್ಕೆ ತುಪ್ಪ ಸುರಿಯುವ ಪ್ರಯತ್ನವನ್ನು ಮಾಡುತ್ತಿಲ್ಲ. ಕೆಲವೊಂದು ಹೋರಾಟಗಳು ಹೇಗೆ ರಾಜಕೀಯವಾಗಿ ಬದಲಾಗಿಲ್ಲ ಹಾಗೂ ಜನರು ಗಟ್ಟಿಯಾಗಿ ನಿಂತಿದ್ದಾರೆ ಎನ್ನುವ ಮೆಲುಕು ನೋಟವನ್ನು ಹರಿಸುತ್ತಿದ್ದೇವೆ ಅಷ್ಟೇ. ಸರ್ಕಾರವು ಬಿಡದಿ ಭಾಗದಲ್ಲಿ ಸ್ವಾಧೀನ ಪಡೆದುಕೊಳ್ಳಲು ಯೋಚಿಸುತ್ತಿರುವ ಭೂಮಿಯ ಗಾತ್ರ ಚನ್ನರಾಯಪಟ್ಟಣಕ್ಕೆ ಹೋಲಿಸಿದರೆ 5 ಪಟ್ಟು ಹೆಚ್ಚಿದೆ. ಆದರೆ ಚನ್ನರಾಯಪಟ್ಟಣ ರೈತರು ರೂಪಿಸಿದ ಐತಿಹಾಸಿಕ ಚಳುವಳಿಯಿಂದ ಬಿಡದಿ ರೈತರು ಕಲಿಯಬೇಕಾದ ಪಾಠಗಳು ನೂರಾರಿವೆ ಎನ್ನುತ್ತಾರೆ ಹೋರಾಟಗಾರರು. ಚನ್ನರಾಯಪಟ್ಟಣದ ರೈತ ಹೋರಾಟದ ಎದುರಾಗಿ ಎಲ್ಲ ರಾಜಕೀಯ ಪಕ್ಷಗಳು ನಿಂತಿದ್ದವು. ರೈತರ ವರ್ಸಸ್ ರಾಜಕೀಯ ಪಕ್ಷಗಳು ಎಂದು ಸುಲಭವಾಗಿ ಗೆರೆ ಎಳೆದು ಅಲ್ಲಿ ತೋರಿಸಬಹುದಿತ್ತು. ಪ್ರತಿಪಕ್ಷಗಳು ಮತ್ತು ಮಾತು ಕೊಟ್ಟ ವಿಳಂಬ ಮಾಡಿದ ಆಡಳಿತ ಪಕ್ಷ ಈ ಎರಡು ಸಮಾನ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದವು. ಆಗ ಕುರ್ಚಿಯಲ್ಲಿದ್ದ ಸಿದ್ದರಾಮಯ್ಯನವರ ರೈತ ಚಳುವಳಿ ಮತ್ತು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರಾಗಿದ್ದ ಕಾರಣ ರೈತರಿಗೊಂದು ಭರವಸೆ ಇತ್ತು. ಚಳುವಳಿಯ ಮೂಲಕ ಸಿದ್ದರಾಮಯ್ಯನವರಿಗೆ ಬಲ ತುಂಬುವುದು ಅನಿವಾರ್ಯವೆಂದು ರೈತರು ಭಾವಿಸಿದ್ದರು. ರಾಜಕೀಯ ಬಲದ ಅಗತ್ಯದಷ್ಟೇ ಅಂತರವು ಮುಖ್ಯ ಎಂದು ಅರಿತಿದ್ದರು. ಹೀಗಾಗಿ ಚನ್ನರಾಯಪಟ್ಟಣ ರೈತರ ಹೋರಾಟಕ್ಕೆ ಸೈದ್ಧಾಂತಿಕ ತಳಹದಿ ಗಟ್ಟಿಯಾಗಿತ್ತು. ಸಿದ್ದರಾಮಯ್ಯನವರ ನೈತಿಕ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಶಕ್ತಿ ಈ ಚಳುವಳಿಗಿತ್ತು. ಆದರೆ ಬಿಡದಿ ರೈತ ಹೋರಾಟವು ಇಂತಹ ಅನೇಕ ಕೊಂಡಿಗಳ ಗೈರು ಹಾಜರಿಯನ್ನು ತೋರಿಸುತ್ತಿದೆಯೇ? ದೊಡ್ಡ ಸುದ್ದಿ ಆಗುತ್ತಿರುವ ಚಳುವಳಿ ಅಂತರ್ಗರ್ಭದಲ್ಲಿ ಗಟ್ಟಿ ಬೇರುಗಳನ್ನು ಹೊಂದಿದೆಯೇ? ಬಿಡದಿ ಹೋರಾಟಕ್ಕೆ ಮುಖ್ಯವಾಹಿನಿ ಮಾಧ್ಯಮಗಳು ನೀಡಿರುವಷ್ಟು ಪ್ರಚಾರವನ್ನು ಚನ್ನರಾಯಪಟ್ಟಣ ಚಳುವಳಿ ಕೊಟ್ಟಿದ್ದು ಕಾಣಲಿಲ್ಲ. ಪರ್ಯಾಯ ಮಾಧ್ಯಮಗಳು ಆ ಹೋರಾಟದ ಜೊತೆಯಲ್ಲಿ ಕಾಣಿಸಿಕೊಂಡವಾದರೂ ದೊಡ್ಡ ಮಾಧ್ಯಮದಲ್ಲಿ ನಿರಂತರ ಚರ್ಚೆಯ ವಸ್ತುವಾಗಿರಲಿಲ್ಲ ಈ ಹೋರಾಟ. ಆ ಹೋರಾಟ TRPಯ ಸರಕು ಕೂಡ ಆಗಿರಲಿಲ್ಲ ಎನ್ನುವುದು ಗಮನಾರ್ಹ. ಆದರೂ ಅದು ಸರ್ಕಾರವನ್ನು ಮಣಿಸಿತ್ತು. ಕಾರಣ ಆ ಹೋರಾಟ ಸ್ಥಳೀಯ ಮಟ್ಟದಲ್ಲಿ ಗಟ್ಟಿಯಾಗಿತ್ತು ಎನ್ನಲಾಗಿದೆ. 13 ಹಳ್ಳಿಗಳ ರೈತರು ರೂಪಿಸಿದ ಚನ್ನರಾಯಪಟ್ಟಣ ಭೂ ಸ್ವಾಧೀನ ಕಾಯ್ದೆಯ ವಿರುದ್ಧ ಹೋರಾಟ ಸಮಿತಿಯೇ ಚಳುವಳಿಯನ್ನು ಸಂಪೂರ್ಣವಾಗಿ ಮುನ್ನಡೆಸಿತು ಎನ್ನುವುದು ಗಮನಾರ್ಹ. ಅಲ್ಲಿ ವ್ಯಕ್ತಿ ಪ್ರತಿಷ್ಠೆಯಾಗಲಿ, ರಾಜಕೀಯ ಮೇಲಾಟಗಳಾಗಲಿ, ಸ್ವಪ್ರತಿಷ್ಠೆಯ ಟೀಕಾ ಪ್ರಹಾರಗಳಾಗಲಿ ಇರಲಿಲ್ಲ. ಇದ್ದದ್ದು ರೈತರ ಒಗ್ಗಟ್ಟಷ್ಟೇ. ತಲಪಾಯ ಗಟ್ಟಿಯಾಗಿದ್ದರೆ ಮತ್ತಷ್ಟು ಶಕ್ತಿ ತಂತಾನೇ ಬಂದು ಸೇರಿಕೊಳ್ಳುತ್ತದೆ ಎಂಬಂತೆ ಈ ಚಳುವಳಿಗೆ ಸಂಯುಕ್ತ ಹೋರಾಟ ಕರ್ನಾಟಕ ಜೊತೆಯಾಗಿತ್ತು. ಚನ್ನರಾಯಪಟ್ಟಣ ಹೋರಾಟ ಎಂದ ತಕ್ಷಣ ಅಲ್ಲಿನ ಸಮಿತಿ ವಹಿಸಿದ ಪಾತ್ರ ನೆನಪಿಗೆ ಬಾರದೇ ಇರುವುದಿಲ್ಲ. ಬಿಡದಿ ರೈತರ ಹೋರಾಟದಲ್ಲಿ ಕಾಣುವ ದೊಡ್ಡ ಗೈರು ಇದುವೇ ಆಗಿದೆ. ಬೈರಮಂಗಲ ಹಾಗೂ ಕಂಚುಗರನಹಳ್ಳಿ ಗ್ರಾಮ ಪಂಚಾಯತ್ ಸುತ್ತಮುತ್ತಲಿನ ರೈತರ ಭೂ ಹಿತ ರಕ್ಷಣಾ ಸಮಿತಿ ಇದೆಯಾದರೂ ರಾಜಕೀಯ ಪಕ್ಷಗಳ ಸದ್ದೆ ಸಮಿತಿಯ ಚಳುವಳಿಗಿಂತ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತಿದೆ. ಮುಖ್ಯಮಂತ್ರಿ DK ಶಿವಕುಮಾರ್, ಕೇಂದ್ರ ಸಚಿವ HDK ಕುಮಾರಸ್ವಾಮಿ ಅವರ ಕಿರುಚಾಟಗಳ ಜೋರಾಗಿ ರೈತರ ಧ್ವನಿ ಕೇಳಿಸಿದಂತಾಗುತ್ತಿದೆ ಅನಿಸಿತೊಡಗಿದೆ. ರಾಜಕೀಯ ಪಕ್ಷಗಳು ಬಂದು ಹೋಗುತ್ತವೆ, ಆದರೆ ನಾವು ಅವರಿಂದ ಅಂತರ ಕಾಯ್ದುಕೊಂಡಿದ್ದೇವೆ.
ಎಚ್.ಡಿ.ಕೆ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ನೆಲೆಯು ಇದೇ ಪ್ರದೇಶವಾಗಿರುವುದರಿಂದ ಸಾಮಾನ್ಯವಾಗಿ ಅವರ ಪೈಪೋಟಿ ಸದ್ದು ಮಾಡುತ್ತಿದೆ. ನಾವು ಪಕ್ಷಪಾತಿತವಾಗಿ ಹೋರಾಟ ಕಟ್ಟಿದ್ದೇವೆ ಎನ್ನುತ್ತಾರೆ ಬೈರಮಂಗಲ ಕಂಚುಗನಹಳ್ಳಿ ಭೂ ಹೋರಾಟ ಸಮಿತಿಯ ನಾಗರಾಜ ಅವರು. ಚಳುವಳಿ ದಿಕ್ಕು ತಪ್ಪಬಾರದು ಎಂಬ ಕಾಳಜಿ ಅವರಿಗಿದೆಯಾದರೂ ಇಲ್ಲಿ ಸ್ವಪ್ರತಿಷ್ಠೆಯ ರಾಜಕಾರಣಿಗಳಿಗೆ ಚಳುವಳಿ ಜಾಗ ಕೊಡುತ್ತಿದೆ ಎಂಬುದನ್ನು ಅವರು ಹೇಳಲು ಹಿಂಜರಿಯುತ್ತಿದ್ದಾರೆ. ಆದರೆ ಬಿಡದಿ ಹೋರಾಟವನ್ನು ಬೆಂಬಲಿಸುತ್ತಿರುವ ಹೋರಾಟಗಾರರು ಕೆಲವು ಅಪಾಯಗಳನ್ನು ಗ್ರಹಿಸದೇ ಇಲ್ಲ. ದೇವನಹಳ್ಳಿ ರೈತ ಹೋರಾಟವನ್ನು ತಳಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟಿದ ದಲಿತ ಸಂಘರ್ಷ ಸಮಿತಿಯ ಕರಳಿ ಶ್ರೀನಿವಾಸ್ ಅವರು ಮೂಲತಃ ಜೆಡಿಎಸ್ ಪಕ್ಷದವರು. ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರೂ ಪಕ್ಷದ ರಾಜಕಾರಣವನ್ನು ಚಳುವಳಿಯ ಒಳಗಡೆಗೆ ಬಿಟ್ಟುಕೊಳ್ಳಲಿಲ್ಲ. ಪಕ್ಷದ ಮುಖವಾಗಿ ಅವರು ಎಂದಿಗೂ ಕಾಣಿಸಿಕೊಳ್ಳಲಿಲ್ಲ ಎಂಬುದೇ ಈ ಚಳುವಳಿಯ ಶಕ್ತಿ. ಶ್ರೀನಿವಾಸ್ ಅವರು ನಾಯಕತ್ವದ ಕುರಿತು ಹೃದಯ ತುಂಬಿ ಮಾತನಾಡಿದ ಹೋರಾಟಗಾರ ಚಿಮಚನಹಳ್ಳಿ ರಮೇಶ್, ಚಳುವಳಿ ಮತ್ತು ಪಕ್ಷದ ನಡುವೆ ಚಳುವಳಿಯೇ ಮೊದಲು ಆಯ್ಕೆ ಅಂದವರು ಕರಳಿ. ನಾನು ಮೊದಲು ಜೆಡಿಎಸ್ನವನು, ನಂತರ ಪಕ್ಷವಷ್ಟೇ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ನನ್ನದೇ ಪಕ್ಷದ ಮುಖಂಡರು ಬಂದು ಹೋದರೂ ಅದಕ್ಕೆ ಹೆಚ್ಚು ಮಹತ್ವ ನೀಡಬೇಕಾಗಿಲ್ಲ. ಸಮಿತಿ ನಿರ್ಧಾರವೇ ಅಂತಿಮ ಎನ್ನುವ ಸ್ಪಷ್ಟ ಮಾತುಗಳನ್ನು ತಿಳಿಸಿದ್ದರು. ಸಮಿತಿ ರಚನೆಯಾಗಿ ಅದರ ನೇತೃತ್ವ ವಹಿಸಿದ ಮೇಲೆ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೂ ಅವರು ಹೋಗಲಿಲ್ಲ. ತಳಮಟ್ಟದಲ್ಲಿ ನೈತಿಕವಾಗಿ ಹೋರಾಟ ಗಟ್ಟಿಯಾಗಿತ್ತು. ಆದ್ದರಿಂದ ಸರ್ಕಾರವನ್ನು ಮಣಿಸಿದೆವು ಎನ್ನುತ್ತಾರೆ. ಮುಂದುವರಿದು ದೇವನಹಳ್ಳಿ ಭೂ ರಕ್ಷಣಾ ಹೋರಾಟದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಇದ್ದರು. ಲೀಡ್ ಮಾಡುವವರು ಎಂದಿಗೂ ಪಕ್ಷದ ಬಣವನ್ನು ಹಂಚಿಕೊಂಡಿರಲಿಲ್ಲ. ಪಾರ್ಟಿ ವಿಚಾರಗಳು ಮನ್ನಣೆಗೆ ಬರಲು ಯಾರೂ ಬಿಡುತ್ತಿರಲಿಲ್ಲ. ಹೋರಾಟದ ಜೊತೆ ರಾಜಕೀಯ ಮುಖಂಡರು ಬಂದು ಸೇರಿಕೊಂಡಿದ್ದರೂ ಹೊರತು ರಾಜಕಾರಣಿಗಳ ಜೊತೆ ಚಳುವಳಿ ಹೋಗಲಿಲ್ಲ. ಅಂತಿಮವಾಗಿ ಹೋರಾಟವನ್ನು ಮುನ್ನಡೆಸಿದ್ದು ಸಮಿತಿಯಷ್ಟೇ. ಕರಳಿ ಶ್ರೀನಿವಾಸ್ ಮತ್ತು ಸಮಿತಿಯ ಒಳಗೊಂದು ನಮ್ಮೆಲ್ಲರಿಗೂ ಮೊದಲಿನಿಂದಲೂ ಚಳುವಳಿಗಳ ನೆಟ್ವರ್ಕ್ ಗೊತ್ತಿತ್ತು ಎಂದು ತಿಳಿಸುತ್ತಾರೆ. ಚಳುವಳಿಗಳಿಗೆ ರಾಜಕೀಯ ಬಲ ಬೇಕು ಎಂಬುದನ್ನು ಚನ್ನರಾಯಪಟ್ಟಣ ಹೋರಾಟಗಾರರು ಅಲ್ಲಗೆಳೆದಿರಲಿಲ್ಲ. ಆದರೆ ರಾಜಕೀಯ ಮೇಲಾಟವು ಚಳುವಳಿಯ ನೈತಿಕ ತಳಹದಿಯ ಮೇಲೆ ಸವಾರಿ ಮಾಡುವ ಅಪಾಯವನ್ನು, ಚಳುವಳಿಯನ್ನು ಆಪೋಷಣ ತೆಗೆದುಕೊಳ್ಳುವ ಸಾಧ್ಯತೆಗಳನ್ನು ಅರಿತಿದ್ದರು. ನಮಗೆ ವಾಸ್ತವಗಳ ಎಚ್ಚರಿಕೆ ಇತ್ತು. ರಾಜಕಾರಣಿಗಳು ತಂತ್ರಗಾರಿಕೆಯು ಭಾಗವಾಗಿ ನೋಡಿದ್ದೆವು. ಧರಣಿ ಜಾಗಕ್ಕೆ ಬಂದು ಹೋಗಲು ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಿದ್ದು ಕೂಡ ಸ್ಟ್ರಾಟಜಿಯ ಭಾಗವಾಗಿತ್ತು. ಯಾರೇ ಬಂದು ಹೋದರೂ ಮುಂದಾಳತ್ವ ವಹಿಸಿದ್ದು ಮಾತ್ರ ಸಮಿತಿಯೇ. ರಾಜಕಾರಣಿಗಳು ಬಂದ ತಕ್ಷಣ ಬದಲಾಗುತ್ತದೆ ಎಂದೆಲ್ಲ, ಅದರಿಂದ ಒಂದಷ್ಟು ಸುದ್ದಿಯಾಗುತ್ತದೆ. ಆ ಸುದ್ದಿಯನ್ನು ಹೇಗೆ ಬಳಸುತ್ತೇವೆ ಎಂಬುದು ಮುಖ್ಯ ಎನ್ನುತ್ತಿದ್ದರು ಕರಳಿ ಶ್ರೀನಿವಾಸ್ ಅವರು. ಸಿದ್ದರಾಮಯ್ಯನವರು ಹೋರಾಟಕ್ಕೆ ಬೆಂಬಲ ನೀಡಿದ್ದರು. ಅವರು ಕೊಟ್ಟ ಮಾತಿಗೆ ತಪ್ಪದಂತೆ ಚಳುವಳಿ ನೋಡಿಕೊಂಡಿತ್ತು. ಚನ್ನರಾಯಪಟ್ಟಣ ಹೋರಾಟಕ್ಕೂ ಬಿಡದಿ ಹೋರಾಟಕ್ಕೂ ತುಲನೆ ಮಾಡಿ ನೋಡಿದರೆ ಪ್ರಶ್ನೆಗಳು ಏಳುವುದು ಇಲ್ಲಿಯೇ. ಕುಮಾರಸ್ವಾಮಿ ಅವರು ಬಿಡದಿ ರೈತ ಹೋರಾಟಕ್ಕೆ ಕೇವಲ ಬೆಂಬಲ ಕೊಡುತ್ತಿದ್ದಾರೆ ಎಂದು ಅನುಮಾನಿಸುತ್ತಿದೆಯೇ? ಬೆಂಬಲ ಕೊಡುವುದಕ್ಕಷ್ಟೇ ಅವರು ಬಂದು ಮಾತನಾಡುತ್ತಿಲ್ಲ. ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಗೌಡರಿಗೂ ನಿಜವಾಗಿಯೂ ಕಾಳಜಿ ಇದ್ದಿದ್ದರೆ ರೈತರನ್ನು ಮುಂದೆ ಬಿಟ್ಟು ಅವರು ಹಿಂದೆ ನಿಲ್ಲಬೇಕಿತ್ತು. ತಾವೇ ಮುಂದೆ ನಿಲ್ಲುವುದಾದರೆ ರಾಜಕೀಯ ಅಜಾಂಡ ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ಬಿಡದಿ ರೈತರು ನಿಜವಾಗೂ ಮುಗ್ಧರು. ಸಮಿತಿಯಲ್ಲಿರುವವರು ಕೆಲವರು ಜೆಡಿಎಸ್ ಜೊತೆಗೂ ಇರಬಹುದು. ಕುಮಾರಸ್ವಾಮಿ ಅವರೇ ಮುನ್ನಡೆಸಿದರೆ, ದೇವೇಗೌಡರು ಮಧ್ಯಪ್ರವೇಶಿಸಿದರೆ ಎಲ್ಲವೂ ಸರಿಯಾಗುತ್ತದೆ ಎಂಬ ನಂಬಿಕೆ ಅವರಿಗಿರುವಂತೆ ಕಾಣಿಸುತ್ತದೆ. ಆದರೆ ರಿಯಾಲಿಟಿ ಬೇರೆ ಇದೆ. ಸಮಿತಿಯನ್ನು ಗಟ್ಟಿಯಾಗಿ ಕಟ್ಟಬೇಕು. ಚಳುವಳಿಯನ್ನು ಮುನ್ನಡೆಸುತ್ತೇವೆ ಎಂದು ಬಂದವರ ಕೈಗೆ ಹೋರಾಟವನ್ನು ಕೊಡಬಾರದು. ಸಮಿತಿಯ ಒಳಗೆ ಇರುವ ರೈತರು ಮೋಸಗಾರರಲ್ಲ, ಆದರೆ ಅವರು ಬಹಳ ಮುಗ್ಧರಷ್ಟೇ ಎಂದು ತಿಳಿಸುತ್ತಾರೆ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಬಿಡದಿ ಭೂಮಿಯ ಪ್ರತಿಷ್ಠೆಯ ವಿಷಯವಾಗಿರುವುದನ್ನು ಮತ್ತು ಅಲ್ಲಿ ರೈತರ ಧ್ವನಿ ಗೌಣವಾಗಿರುವುದನ್ನು ಕರ್ನಾಟಕವು ಎದ್ದು ನೋಡುತ್ತಿದೆ. ಕೃಷಿ ಭೂಮಿಯನ್ನು ಈ ರೀತಿಯಾಗಿ ಉಪಯೋಗಿಸಿದರೆ ಮುಂದೊಂದು ದಿನ ನಾವು ತಿನ್ನಲು ವಿದೇಶದಿಂದ ತರಿಸಿಕೊಳ್ಳಬೇಕಾಗುತ್ತದೆ. ರಾಜಕೀಯ ಪಕ್ಷಗಳು ಪಕ್ಷಪಾತತೆಯಿಂದ ಅಭಿವೃದ್ಧಿಗಳನ್ನು ಮಾಡುತ್ತಿಲ್ಲ. ತಮ್ಮ ವೈಯಕ್ತಿಕ ಲಾಭಗಳಿಗಾಗಿ ರೈತರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದಾರೆ. ಇದು ರೈತರಿಗೆ ಮಾತ್ರ ಸಂಬಂಧಪಟ್ಟ ವಿಷಯವಲ್ಲ. ಇದು ರೈತರಿಂದ ಖರೀದಿಸಿ ತಿನ್ನುವ ನಮಗೆಲ್ಲರಿಗೂ ಸಂಬಂಧಪಟ್ಟದ್ದೇ. ಯಾವುದೋ ಒಂದು ರೀಲ್ಸ್ಗಳಲ್ಲಿ ಅಥವಾ ಯಾವುದೋ ಒಂದು ದೃಶ್ಯ ಮಾಧ್ಯಮದಲ್ಲಿ ಬರುವ ಪಾಪ್ಯುಲರ್ಗಳನ್ನು ಹೇಗೆ ಬೆಂಬಲಿಸುತ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರನ್ನು ಹಾಗೂ ಸೈನಿಕರನ್ನು ಬೆಂಬಲಿಸಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.